It's myself, Dr. Ajay Kumar KN, Assistant Professor Management. Today we are going to discuss about session number 11, that is Development of Human Resources Management. ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ. ಮಾನವ ಸಂಪನ್ಮೂಲ ನಿರ್ವಹಣೆ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. So far in the last session we have discussed about the evolution of human resources management. ಮಾನವ ಸಂಪನ್ಮೂಲ ನಿರ್ವಹಣೆಯ ಯಾವ ಒಂದು ಯುಗದಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನ ನಾವು ಲಾಸ್ಟ್ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ದಿಸ್ ಇಸ್ ಅವರ್ ಲರ್ನಿಂಗ್ ಆಬ್ಜೆಕ್ಟಿವ್. ಈ ದಿನದ ಕಲಿಕೆಯ ಉದ್ದೇಶ ಟು ನೋ ದಿ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಮಾನವ ಸಂಪನ್ಮೂಲ ಅಭಿವೃದ್ಧಿ ಯಾವ ರೀತಿ ಆಯಿತು ಅನ್ನೋದನ್ನ ಇವತ್ತು ನಾವು ಕಲಿಯೋಣ. ಸೊ ದಿಸ್ ಈಸ್ ಅವರ್ ಸೆಷನ್ ಔಟ್ಕಮ್. ಈ ಒಂದು ದಿನದ ಒಂದು ಕಲಿಕೆಯ ಕೊನೆಗೆ ಈ ಒಂದು ಟಾಪಿಕ್ ನಿಂದ we would be able to understand the development of human resources management. ಮಾನವ ಸಂಪನ್ಮೂಲ ಅಭಿವೃದ್ಧಿ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ಈ ಒಂದು ಕಲಿಕೆಯ ಉದ್ದೇಶವಾಗಿರುತ್ತೆ. Then development of human resources management. See, as discussed in the previous sessions, human resources management has its roots in the late and early 1900s, when workers' jobs became less labor intensive and more working with machinery. So HRM ಅನ್ನೋ ಕಾನ್ಸೆಪ್ಟ್ 1900 ಇಸ್ವಿಯಿಂದ ಈಚೆಗೆ ಈ ಒಂದು ಕಾನ್ಸೆಪ್ಟ್ ಹೆಚ್ಚು ಪ್ರಚಲಿತಕ್ಕೆ ಬಂದು, ಯಾವಾಗ ಈ ಒಂದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಪ್ರಚಲಿತಕ್ಕೆ ಬಂತು ಅಂತ ಹೇಳಿದ್ರೆ, when jobs became less labor intensive, ಅಂದ್ರೆ ಕಡಿಮೆ ಕೆಲಸಗಾರರನ್ನ ಹೊಂದಿ ಹೆಚ್ಚು ಕೈಗಾರಿಕಾ ನೀತಿ ಅಥವಾ ಹೆಚ್ಚು ಯಂತ್ರೋಪಕರಣಗಳ ಮುಖಾಂತರ ಕೆಲಸ ಸಾಗುವಂತ ಒಂದು ಸಮಯಕ್ಕೆ ಈ ಒಂದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಸೊ ಪರ್ಟಿಕ್ಯುಲರ್ಲಿ ವೆನ್ ದಿಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿ ವಿಚ್ ವಾಸ್ ಗಿವನ್ ಬೈ ಫ್ರೆಡರಿಕ್ ಟೈಲರ್ ಅನ್ನೊಬ್ಬ ವ್ಯಕ್ತಿ ಈ ಒಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ವೈಜ್ಞಾನಿಕ ನಿರ್ವಹಣೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಕೊಟ್ಟ. ಅವನ ಒಂದು ಪುಸ್ತಕದಲ್ಲಿ ದ ನೇಮ್ ಆಫ್ ದಿ ಬುಕ್ ಇಸ್ ದ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಸೊ he used the techniques used by the scientists to research and test work skills to improve the efficiency of the workforce. ಕೆಲಸಗಾರರ ಒಂದು ಉತ್ಪಾದಕತೆಯನ್ನ ಹೆಚ್ಚಿಗೆ ಮಾಡೋದ್ರಲ್ಲಿ, ಅವರ ಎಫಿಷಿಯನ್ಸಿ, ಅವರ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ಅವನು ಕೆಲವು ಟೆಕ್ನಿಕ್ಸ್ ನ ಬಳಸ್ದ. ಆ ಒಂದು ಸಂದರ್ಭಕ್ಕೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಉದಯವಾಯಿತು. ಸೊ ದ ಇಂಡಸ್ಟ್ರಿಯಲ್ ವೆಲ್ಫೇರ್ ಮೂವ್ಮೆಂಟ್ ಬಿಗ್ಯಾನ್ ಆಲ್ಸೋ ಅರೌಂಡ್ ದಿ ಸೇಮ್ ಟೈಮ್. ಅದೇ ಸಮಯಕ್ಕೆ ಕೈಗಾರಿಕಾ ಕಲ್ಯಾಣ ಕ್ರಾಂತಿಯು ಸಹ ಹುಟ್ಕೊಳ್ತು. ದಿಸ್ ವಾಸ್ ದಿ ವಾಲಂಟರಿ ಎಫರ್ಟ್ ಬೈ ಎಂಪ್ಲಾಯೀಸ್ ಟು ಇಂಪ್ರೂವ್ ದಿ ಕಂಡೀಷನ್ ಇನ್ ದ ಫ್ಯಾಕ್ಟರೀಸ್. ಸೊ ಎಲ್ಲ ಒಂದು ಕೈಗಾರಿಕೆಗಳಲ್ಲಿ ಒಂದು ಕೆಲಸಗಾರರ ಒಂದು ನೈಪುಣ್ಯತೆಯನ್ನ, ಅವರ ಒಂದು ಉತ್ಪಾದಕತೆಯನ್ನ ಹೆಚ್ಚಿಗೆ ಮಾಡೋದು ಈ ಎಲ್ಲ ಒಂದು ಮಾಲೀಕರ ಒಂದು ಧ್ಯೇಯವಾಗಿತ್ತು. ಅದು ಅವರ ಸ್ವಂತ ಪರಿಶ್ರಮವೂ ಆಗಿತ್ತು. ದ ಎಫರ್ಟ್ ಆಲ್ಸೋ ಎಕ್ಸ್ಟೆಂಡೆಡ್ ಇನ್ ಟು ದಿ ಎಂಪ್ಲಾಯೀಸ್ ಲೈಫ್ ಔಟ್ಸೈಡ್ ಆಫ್ ದಿ ವರ್ಕ್ ಪ್ಲೇಸ್. ಕೆಲಸಗಾರರ ಕೆಲಸದ ಅವಧಿಗೆ ಮೀರಿ ಈ ಒಂದು ಕ್ರಮಗಳು ಅವರ ಒಂದು ಜೀವನದ ಮೇಲೆ ಪರಿಣಾಮನ ಬೀರ್ತು. ದ ಹ್ಯೂಮನ್ ರಿಲೇಷನ್ಸ್ ಮೂವ್ಮೆಂಟ್ ಇಸ್ ದ ಮೇಜರ್ ಇನ್ಫ್ಲುಯೆನ್ಸ್ ಆಫ್ ಮಾಡರ್ನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಮಾನವ ಸಂಬಂಧಿ ಕ್ರಾಂತಿಯ ಬದಲಾವಣೆ ಇದು ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ವಿಷಯದ ಮೇಲೆ ಪ್ರಮುಖವಾದಂತ ಪಾತ್ರವನ್ನ ಬೀರಿದೆ. ದಿಸ್ ಮೂವ್ಮೆಂಟ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಹ್ಯಾವ್ಥಾರ್ನ್ ಸ್ಟಡೀಸ್ ಅಂತ ಹೇಳಿ ಸ್ಟಡೀಸ್ ಇದೆ. ಆ ಒಂದು ಮೂವ್ಮೆಂಟ್ ಮೇಲೂ ಸಹ ಇದು ಹೆಚ್ಚು ಪ್ರಭಾವವನ್ನ ಬೀರಿದೆ. ಅಂಡ್ ದ ಬಿಲೀಫ್ ದಟ್ ಎಂಪ್ಲಾಯೀಸ್ ವರ್ಕ್ಡ್ ಬೆಟರ್ ಇನ್ ಎ ಸೋಷಿಯಲ್ ಸಿಸ್ಟಮ್. ಸೊ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲಸಗಾರರು ತುಂಬಾ ಪೂರ್ಣವಾಗಿ ಕೆಲಸವನ್ನ ಮಾಡೋದು ಈ ಒಂದು ಹ್ಯಾವ್ಥಾರ್ನ್ ಸ್ಟಡೀಸ್ ಅಲ್ಲಿ ಇದೆ. ಅಂಡ್ ಎಂಪ್ಲಾಯೀಸ್ ವರ್ ವ್ಯೂಡ್ ಆಸ್ ಎ ಸೋಷಿಯಲ್ ಒನ್. ಕೆಲಸಗಾರನು ಒಬ್ಬ ಸಾಮಾಜಿಕ ಮನುಷ್ಯ ಅಂತ ಹೇಳಿ ಈ ಒಂದು ಸ್ಟಡಿ ಹೇಳಿದೆ. The second rapid development of human resources started at the beginning of 20th century. 20ನೇ ಶತಮಾನದ
ಒಂದು ಹೊಸ್ತಿಲಲ್ಲಿ ಈ ಒಂದು 2ನೇ ಮಾನವ ಸಂಪನ್ಮೂಲ ನಿರ್ವಹಣೆಯ ಅಭಿವೃದ್ಧಿಯ ಕಾರ್ಯ ಶುರುವಾಯಿತು. ಮೋಸ್ಟ್ ಆರ್ಗನೈಸೇಷನ್ಸ್ ಇಂಟ್ರೊಡ್ಯೂಸ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಎಲ್ಲಾ ಸಂಸ್ಥೆಗಳು ಸಾಮಾನ್ಯವಾಗಿ ಈ ಒಂದು ಸಿಬ್ಬಂದಿ ನಿರ್ವಹಣೆಯನ್ನ ಒಂದು ತತ್ವವನ್ನ ಇಟ್ಕೊಂಡು ಪ್ರಾರಂಭ ಮಾಡಿದ್ರು. ದ ಪರ್ಸನಲ್ ಡಿಪಾರ್ಟ್ಮೆಂಟ್ ಹ್ಯಾಡ್ ಲಾರ್ಜ್ ರೆಸ್ಪಾನ್ಸಿಬಿಲಿಟೀಸ್. ಹೆಚ್ಚು ಜವಾಬ್ದಾರಿಯನ್ನ ಕೊಟ್ಟರು. ಏನೆಲ್ಲ ಜವಾಬ್ದಾರಿ ಕೊಟ್ಟರು ಅಂದ್ರೆ ಇಂಟ್ರೊಡ್ಯೂಸಿಂಗ್ ದ ನ್ಯೂ ಲಾ, ಹೊಸ ಕಾನೂನುಗಳನ್ನ ತರೋದು, ಏನು ಮಾನವ ಸಂಪನ್ಮೂಲಕ್ಕೆ ಹೊಸ ಕಾನೂನುಗಳ ತರೋದು, ಅದನ್ನು ಅನುಷ್ಠಾನಗೊಳಿಸೋದು, ಕೆಲಸದಲ್ಲಿ ಸಾಮಾಜಿಕ ಸ್ಥಳಗಳಲ್ಲಿ ಮತ್ತೆ ಅವರಿಗೆ ರಕ್ಷಣಾ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸೋದು. ಈ ಎಲ್ಲಾ ಕಾರ್ಯಕ್ರಮಗಳು ಮಾನವ ಸಂಪನ್ಮೂಲ ನಿರ್ವಹಣೆ ಅಥವಾ ಸಿಬ್ಬಂದಿ ನಿರ್ವಹಣೆಯ ಪ್ರಮುಖವಾದಂತಹ ನಿರ್ಣಯಗಳಾಗಿತ್ತು. ತದನಂತರ ಆಫ್ಟರ್ ದಿಸ್ ಸೆಕೆಂಡ್ ವರ್ಲ್ಡ್ ವಾರ್ ದ ಸಿಗ್ನಿಫಿಕೆಂಟ್ ಚೇಂಜ್ ವಾಸ್ ಹ್ಯಾಪನ್ಡ್. 2ನೇ ಮಹಾಯುದ್ಧದ ನಂತರ ಈ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಒಂದು ಮಹತ್ವಕಾರಿ ಬದಲಾವಣೆ ಆಯಿತು. ಯಾವ ವಿಷಯಕ್ಕಾಗಿ ಮಹತ್ತರ ಬದಲಾವಣೆ ಆಯಿತು ಅಂತ ಹೇಳಿದ್ರೆ, ಬಿಕಾಸ್ ದ ಮಿಲಿಟರಿ ಡೆವಲಪ್ಡ್ ಮೆನಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಫಾರ್ ನ್ಯೂ ಸೋಲ್ಜರ್ಸ್. ಹೊಸ ಯೋಧರಿಗೆ ತರಬೇತಿ ಕಾರ್ಯಕ್ರಮಗಳನ್ನ ಈ ಒಂದು ಮಿಲಿಟರಿ ಪಡೆಗಳು ಆಯೋಜನೆ ಮಾಡಿತು. ಆಫ್ಟರ್ ದಿ ವಾರ್ ದ ಟ್ರೈನಿಂಗ್ ಬಿಕೇಮ್ ಎ ರೆಸ್ಪೆಕ್ಟೆಡ್ ಪ್ರಾಸೆಸ್ ಇನ್ ದ ಪರ್ಸನಲ್ ಡಿಪಾರ್ಟ್ಮೆಂಟ್. ಈ ಯುದ್ಧದ ನಂತರ ಈ ತರಬೇತಿ ಎನ್ನುವುದು ಒಂದು ಅತ್ಯಂತ ಗೌರವಯುತವಾದಂತಹ ಒಂದು ಕ್ರಿಯೆಯಾಗಿ ಈ ಒಂದು ಸಿಬ್ಬಂದಿ ನಿರ್ವಹಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿತು. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಟ್ರೇಡ್ ಯೂನಿಯನ್ಸ್ ಎವಾಲ್ವ್ಡ್. ಈ ಸಂದರ್ಭದಲ್ಲೇನೆ ಕಾರ್ಮಿಕ ಸಂಘಟನೆಗಳು ಉದಯವಾಯಿತು. ಟ್ರೇಡ್ ಯೂನಿಯನ್ಸ್ ಇಂಟ್ರೊಡ್ಯೂಸ್ ಮೆನಿ ಇಂಪ್ರೂವ್ಮೆಂಟ್ಸ್ ಅಟ್ ನೋ ಕಾಸ್ಟ್, ಸಿಗ್ನಿಫಿಕೆಂಟ್ ಕಾಸ್ಟ್ ಫಾರ್ ದಿ ಎಂಪ್ಲಾಯರ್. ಈ ಒಂದು ಕಾರ್ಮಿಕ ಸಂಘಟನೆಗಳು ಯಾವುದೇ ವೆಚ್ಚವಿಲ್ಲದೆ ಆ ಒಂದು ಸಂಸ್ಥೆಗಳು ಈ ಒಂದು ಮಿಲಿಟರಿ ಪಡೆಗಳಲ್ಲಿ ಹಾಗೂ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹುಟ್ಟು ಹಾಕೋದಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆ ಆಯಿತು. ದ ರಿಯಲ್ HR ರೆವಲ್ಯೂಷನ್ ಬಿಗನ್ ಇನ್ 1960. 1960 ನಂತರ ಈ ಒಂದು ಮಾನವ ಸಂಪನ್ಮೂಲ ಕ್ರಾಂತಿಯ ಬದಲಾವಣೆಗೆ ನಾಂದಿಯಾಯಿತು. ದ ಟೆಕ್ನಾಲಜಿ ಅಂಡ್ ದಿ ಗ್ಲೋಬಲೈಸೇಷನ್ ಹ್ಯಾವ್ ಚೇಂಜ್ ದ ರೂಲ್ಸ್ ಆಫ್ ದಿ ಗೇಮ್. ಆ ಒಂದು ದಿನದ ತಂತ್ರಜ್ಞಾನ ಮತ್ತೆ ಜಾಗತೀಕರಣವು ಈ ಒಂದು ಆಟದಲ್ಲಿ ಪ್ರಮುಖವಾದಂತಹ ಬದಲಾವಣೆಯನ್ನ ವಹಿಸಿದ್ವು. And most HR functions are running complex HRIS solutions which make information about employees available anywhere and anytime to managers and HR professionals. So ಹಲವು ಮಾನವ ಸಂಪನ್ಮೂಲ ಕಾರ್ಯಗಳು ಈ ಒಂದು HRIS solution, ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ, ಈ ಒಂದು ಕ್ರಾಂತಿಕಾರಿಯ ತಂತ್ರಜ್ಞಾನದ ಮುಖಾಂತರ ಒಬ್ಬ ಕೆಲಸಗಾರನ ಆಯ್ಕೆ, ಒಬ್ಬ ಕೆಲಸಗಾರನ ವ್ಯಕ್ತಿತ್ವ, ಒಬ್ಬ ಕೆಲಸಗಾರನ ಸಂಪೂರ್ಣ ಮಾಹಿತಿಯನ್ನ ಯಾವುದೇ ಸ್ಥಳದಿಂದ ಯಾವುದೇ ಒಬ್ಬ ನಿರ್ವಹಣಾ ಅಧಿಕಾರಿಗೆ, ಯಾವುದೇ ಒಬ್ಬ ಮಾನವ ಸಂಪನ್ಮೂಲ ಅಧಿಕಾರಿಗೆ ಸಿಗೋ ರೀತಿಯಾಗಿ ಮಾಡ್ತು. So it was around the middle of 1980s that human resources it is most often abbreviated. 1980 ನಂತರ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯು ಎನ್ನುವ ಒಂದು ಶಬ್ದ ಬಳಕೆಗೆ ಬಂತು. It was quickly realized that the personal department and training functions both undertook work around the human element of the business, and that is putting these together formed as a synergy. So ತದನಂತರ ಈ ಒಂದು ಸಿಬ್ಬಂದಿ ವಿಭಾಗ ಮತ್ತೆ ತರಬೇತಿ ವಿಭಾಗ ಎರಡನ್ನ ಸೇರಿಸಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ಉದಯವಾಯಿತು. ಸೊ ದಟ್ ಹ್ಯಾಸ್ ಫಾರ್ಮ್ಡ್ ಎ ಸಿನರ್ಜಿ. ಸೊ ಎರಡೂ ಸಹ ಸೇರಿ ಒಂದು ಸಂಸ್ಥೆಗಳಲ್ಲಿ ಒಂದು ಹೆಚ್ಚು ಮಹತ್ವಕರವಾದಂತಹ ಬದಲಾವಣೆಯನ್ನ ತರೋದಕ್ಕೆ ನಾಂದಿಯಾಯಿತು. Human resources management and human resources directors came into being, providing executive level interaction or even higher, and the establishment of human resources was fully accepted by 1990s. So ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ನಿರ್ದೇಶಕರು ಎಲ್ಲ ಒಂದು ಮಹತ್ತರವಾದಂತಹ ಹಂತಗಳಲ್ಲಿ ಮಹತ್ತರ ಹಂತಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಮುಂದಿನ ಹಂತಗಳಲ್ಲೂ ಸಹ ಈ ಒಂದು ಮಾನವ ಸಂಪನ್ಮೂಲವನ್ನ ಪ್ರಮುಖವಾಗಿ ಸ್ವೀಕಾರ ಮಾಡಿದ್ರು. ತದನಂತರ ಎವ್ರಿಥಿಂಗ್ ಈಸ್ ಬಿನ್ ಟೇಕನ್ ಇನ್ ಟು ದಿ ಬಿಸ್ನೆಸ್. ಪ್ರತಿ ವ್ಯವಹಾರದಲ್ಲೂ ಸಹ ಹ್ಯೂಮನ್ ರಿಸೋರ್ಸಸ್ ನ ಅಪ್ಲೈ ಮಾಡಕ್ಕೆ ಶುರು ಮಾಡಿದ್ರು. In the latter part of 1990s and in the early of 2000s, there has been a further evolution in the HR role back to the business managers.
1990 ಮತ್ತು 2000 ನಂತರ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಪಾತ್ರದಲ್ಲಿ ಬಹಳ ಕ್ರಾಂತಿಕಾರಿ ಬದಲಾವಣೆ ಆಯಿತು. The decisions and actions being taken near to the people with the old style HR divisions being streamlined. ಸೊ ಮೊದಲಿನ ನಂತರ ಯಾವುದೇ ಒಂದು ನಿರ್ಣಯಗಳನ್ನ ಕೈಗೊಳ್ಳೋದಕ್ಕೆ ಜನರ ಬಳಿ ಹೋಗೋದಕ್ಕೆ ಬದಲಾಗಿ ಕನ್ಸಲ್ಟಿವ್ ರೋಲ್, ಒಂದು ಕನ್ಸಲ್ಟೇಷನ್ ಮುಖಾಂತರ ಅವರ ಒಂದು ಜ್ಞಾನವನ್ನ, ಅವರ ಒಂದು ಅತ್ಯುತ್ತಮ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಪ್ರಾಕ್ಟೀಸ್ ಗೈಡ್ಲೈನ್ಸ್ ನ, ಬಟ್ ಓನ್ಲಿ ಇಂಟರಾಕ್ಟಿಂಗ್ ಎಟ್ ಎ ಸ್ಟ್ರಾಟಜಿಕ್ ಲೆವೆಲ್. ಸೊ ಉತ್ಕೃಷ್ಟ ಹಂತದಲ್ಲಿ ಎಲ್ಲವನ್ನೂ ಸಹ ಇತ್ಯರ್ಥ ಪಡಿಸುವಂತಹ ಒಂದು ವೇದಿಕೆ ಸಿದ್ಧವಾಯಿತು. ಅದುವೇ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆಗಿ. ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಇಸ್ ಗ್ಲೋಬಲಿ ಟುಡೇ. ಇವತ್ತು ಇಡೀ ದೇಶದ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆ ಈ ಒಂದು ಪ್ರಮುಖವಾದಂತಹ ವಿಷಯವಾಗಿದೆ, ಪ್ರಮುಖವಾದಂತಹ ವಿಭಾಗವಾಗಿದೆ. The global HR policies drive processes in different countries, but the processes produce comparable results. ಸೊ ಜಗತ್ತಿನಾದ್ಯಂತ ಈ ಮಾನವ ಸಂಪನ್ಮೂಲ ನೀತಿ ನಿಯಮಗಳು ಹಲವಾರು ದೇಶಗಳಲ್ಲಿ ಹಲವಾರು ರೀತಿಯಾಗಿ ಮಾಡಲ್ಪಟ್ಟಿದೆ, ಬಟ್ ದ ಪ್ರಾಸೆಸಸ್ ಪ್ರೊಡ್ಯೂಸ್ ಕಂಪ್ಯಾರಬಲ್ ರಿಸಲ್ಟ್ಸ್. ಸೊ ಈ ಎಲ್ಲ ಒಂದು ಫಲಿತಾಂಶಗಳು ವ್ಯತ್ಯಾಸವನ್ನ ಸೃಷ್ಟಿಸದೆ ಪ್ರತಿಯೊಂದು ಮತ್ತೊಂದನ್ನ ನಾವು ಕಂಪೇರ್ ಮಾಡಿ ನೋಡೋ ರೀತಿಯಾಗಿ ಇವತ್ತು ಈ ಒಂದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸೃಷ್ಟಿಸಿದೆ. ಸೊ ವಿ ಕ್ಯಾನ್ ಕಂಪೇರ್ ದ ರಿಸಲ್ಟ್ಸ್ ಆಫ್ ದಿ ಎಂಪ್ಲಾಯೀಸ್ ಅಕ್ರಾಸ್ ದಿ ಗ್ಲೋಬ್. ಸೊ now we will see some multiple choice questions for today's session. Scientific management movement was started by, that is none other than ಈ ಕಾನ್ಸೆಪ್ಟ್ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಆಲ್ಮೋಸ್ಟ್ ಓದಿರ್ತೀವಿ ನಾವು. It is Frederick Taylor. The dash was influenced by the Hawthorne studies, industrial welfare movement, scientific management movement, human relation movement, or industrial revolution. So it is human relations movement. Full form of HRIS, ಇದನ್ನ ನಾನು ಕಾನ್ಸೆಪ್ಟ್ ಮಧ್ಯದಲ್ಲಿ ಹೇಳಿದೆ, Human Resource Information Systems. Book written by Frederick Taylor, Principles of Scientific Management in Organization, Policies of Scientific Management, Application of Scientific Management. It is Principles of Scientific Management. Human Resources Management is dash today, is vanished today, it is local today, it is global today, exists only in few countries. So Human Resources Management is applicable in each and every country. Therefore, it is global today. So these are the references you can take up for today's session. Human Resource Management, Ashwatthappa, McGraw-Hill Publications. Personal and Human Resource Management, Subbarao, Himalaya Publications. VSP Rao, HRM, Taxman Publications. And LM Prasad, HRM, Sultan Chandan Publications. Okay, thanks for watching.